ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಫ್ರೈಡೇ ಬ್ಲಾಗ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಹಬ್ಬಕ್ಕೆ ಹೀಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ ತಿಳಿಸ್ತಾ ಇದ್ದೀನಿ. ಮತ್ತು ಕೆಲವು ಕಡೆ ಎಲ್ಲ ಫ್ರೈಡೇನೇ ಗಣಪತಿ ಹಾಗೆ ಗೌರಿನ ತಂದಿದ್ದಾರೆ. ನಮ್ಮ ಸೈಡೆಲ್ಲ ಸಾಟರ್ಡೆ ತಂದಿದ್ದಾರೆ. ಎಲ್ರಿಗೂ ಚೌತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮೊದಲಿಗೆ ಮಾರ್ನಿಂಗ್ ಇಲ್ಲಿ ದೋಸೆ ಮಾಡ್ಕೊಂಡಿದ್ವಿ. ಹಾಗೆ ಅದಕ್ಕೆ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹೀರೆಕಾಯಿ ಚಟ್ನಿ ಯಾವ ಥರ ರೆಡಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಮೊದಲಿಗೆ ಈ ಥರ ಬಾಣಲಿ ಇಟ್ಕೊಂಡು ನೀಟಾಗಿ ಚೆನ್ನಾಗಿ ಹೆಚ್ಕೊಂಡಿದ್ದೀವಿ. ಅದಕ್ಕೆ ಹೀರೆಕಾಯಿ ಜೊತೆಗೆ 2 ಟೊಮೊಟೊ ಕಾಯಿ ಹಾಕಿದರೆ ಟೇಸ್ಟ್ ಬರುತ್ತೆ ಅಂತೇಳಿ 2 ಟೊಮೊಟೊ ಕಾಯಿ ಮತ್ತು 1 ಈರುಳ್ಳಿನ ಹಾಕಿದ್ದೀವಿ. ಅದನ್ನು ನೀಟಾಗಿ ಬೇಯಿಸ್ಕೋಬೇಕು. ಅದು ಬಾಡೋ ತನಕ ನೀಟಾಗಿ ಫ್ರೈ ಮಾಡ್ಕೊತ ಬಾಡಿಸ್ಕೊಂಡು ಬೇಯಿಸ್ಕೋಬೇಕು. ಅದು ಬೆಂದ ನಂತರ ಅದಕ್ಕೆ ಸ್ವಲ್ಪ ಮೆಣಸು, ಬೆಳ್ಳುಳ್ಳಿ, ಬೇವಿನ ಸೊಪ್ಪು ಹಾಕಿ ಮತ್ತೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾವಿಲ್ಲಿ ಫ್ರೈ ಮಾಡಿರೋದನ್ನು ತೋರಿಸ್ತೀನಿ. ಮತ್ತು ನೀವೆಲ್ಲ ಯಾವ ಟೈಪಲ್ಲಿ ಈ ಥರ ಚಟ್ನಿಗಳನ್ನ ಮಾಡ್ತೀರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ತುಂಬಾ ಟೇಸ್ಟ್ ಆಗುತ್ತೆ ಇದು. ದೋಸೆಗೆ ಮತ್ತು ರೊಟ್ಟಿ, ಇಡ್ಲಿಗೆ ಎಲ್ಲ ಈ ಥರ ಮಾಡಿದರೆ ಚಟ್ನಿ ಸೂಪರ್ ಆಗುತ್ತೆ. ಇದು ನೀಟಾಗಿ ಬಾಡಬೇಕು. ನೋಡ್ತಾ ಇರಿ ಫ್ರೆಂಡ್ಸ್, ನಾನು ತೋರಿಸ್ತೀನಿ ಇದು ಯಾವ ಥರ ಬೆಂದಿದೆ ಅಂತ ಹೇಳಿ. ಹಾಗೆಯೇ ಹಬ್ಬದ ಪ್ರಿಪ್ರೇಷನ್ ಕೂಡ ಇದರ ಜೊತೆಗೆ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಬರಬೇಕು ಲಾಸ್ಟಿಗೆ. ಇದಕ್ಕೆ ಕಾಯಿನೂ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಹಬ್ಬದ ಪ್ರಿಪ್ರೇಷನ್ಗಾಗಿ ಇಲ್ಲಿ ವೀಳ್ಯದೆಲೆ, ಕಂಚಿ ಹಣ್ಣು ಅಂತಾರಲ್ಲ, ಕಂಚಿಕಾಯಿ, ಅದನ್ನು ಮತ್ತು ಮಾವಿನ ಎಲೆ ಎಲ್ಲ ಇಲ್ಲಿ ತಯಾರು ಮಾಡ್ಕೊತಾ ಇದ್ದಾರೆ. ಗಣಪತಿ ಗೌರಿ ಏನೂ ಇಡೋದಿಲ್ಲ, ಆದರೆ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ, ಅದಕ್ಕಾಗಿ ಅದೆಲ್ಲ ಮಾಡಿದ್ರೇ ಹಬ್ಬಕ್ಕೆ ಕಳೆ ಬರುತ್ತೆ. ಮತ್ತು ಮಾವಿನ ಎಲೆ ಎಲ್ಲ ಸಿಕ್ಕಿಸಿದ್ರೆ ಅದೇನೋ ವಿಶೇಷತೆ ಇರುತ್ತೆ ಅದರಲ್ಲಿ ಬಾಗಿಲಿಗೆಲ್ಲ ತೋರಣ ಮಾಡ್ತಾರೆ. ನಮ್ಮ ಅತ್ತೆ ಎಲ್ಲ ಮೊದಲಿಂದನೂ ಮಾಡ್ಕೊತ ಬಂದಿದ್ದಾರೆ. ಹಾಗಾಗಿ ಈಗಲೂ ಮಾಡ್ಕೊತ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಹಾಗೆ ನಮ್ಮ ಎದುರುಗಡೆ ಮನೇಲಿ ಗಣಪತಿನ ತರ್ತಾರೆ. ಅವರು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಮತ್ತು ಎದುರುಗಡೆ ಮನೆ ಆಂಟಿ ಇಲ್ಲಿ ಮಾತಾಡಿಸ್ತಾ ಇದ್ದಾರೆ ನನ್ನನ್ನು. ಆದರೆ ಅವ್ರು ಕಾಣಿಸ್ತಾ ಇಲ್ಲ, ಕ್ಲಾರಿಟಿಗೆ ಸಿಗ್ತಾ ಇಲ್ಲ. ಯಾಕಂದರೆ ಸುಮಾರು 7 ಆಗಿತ್ತು ನಾನು ವಿಡಿಯೋ ಮಾಡ್ಕೊಳ್ಳುವಾಗ. ಅದಕ್ಕಾಗಿ ಅಲ್ಲಿ ಕಾಣಿಸ್ತಾ ಇಲ್ಲ, ಕಪ್ಪಾಗ್ಲಿಕ್ಕೆ ಬಂದಿತ್ತು. ವ್ಯೂಸು ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಅವ್ರ ಮನೇಲಿ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ. ಹಾಗೆ ಊರಿಂದ ಎಲ್ಲರೂ ಸೇರಿ ಗಣಪತಿನ ಇಡ್ತಾರೆ. ಇಲ್ಲಿ ಅಜ್ಜ ಮೊಮ್ಮಗಳು ಆಟಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇವರು ನಮ್ಮ ಚಿಕ್ಕ ಮಾವ. ಇವಳು ದಿತ್ವಿ ಅಂತೇಳಿ ಹಿಂದೆ ಒಂದು ಸಲನೇ ಪರಿಚಯ ಮಾಡಿಕೊಟ್ಟಿದ್ದೀನಿ. ಇವಳಿರೋದಕ್ಕೆ ತುಂಬಾ ಟೈಮ್ ಪಾಸ್ ಆಗುತ್ತೆ. ಹಾಗೆಯೇ ನಿಮ್ಮ ಮನೆಗಳಲ್ಲಿ ಯಾವ ಥರ ಹಬ್ಬ ಮಾಡ್ತೀರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಅತ್ತೆ ಇಲ್ಲಿ ತೋರಣ ಮಾಡ್ತಾ ಇದ್ದಾರೆ ಬಾಗಿಲಿಗೆಲ್ಲ. ಅದನ್ನು ಹಾಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತೀವಿ. ಕೆಲವರು ಮಾವಿನ ಎಲೆನ ತಿರುಗಿಸಿ ತೋರಣ ಮಾಡ್ತಾರೆ. ಈ ಕಡೆ ಈ ಥರ ಈ ಟೈಪಲ್ಲಿ ತೋರಣ ಮಾಡ್ತಾರೆ. ತುಂಬ ಸಂಜೆ ಆಗ್ತಾ ಬಂದಿತ್ತು, ಹಾಗಾಗಿ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಮತ್ತು ನಮ್ಮ ದೊಡ್ಡತ್ತೆ ಮೋದಕಕ್ಕೆ ಮತ್ತು ಕರಿಗಡುಬಿಗೆ ಹಿಟ್ಟನ್ನು ತಯಾರು ಮಾಡ್ಕೊತಾ ಇದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸು, ಇದಕ್ಕೆ 1 ಸ್ಪೂನು ತುಪ್ಪ, 1 ಸ್ಪೂನ್ ಎಣ್ಣೆ, ಹಾಗೆ ಬಿಸಿ ನೀರನ್ನು ಹಾಕಿ ಇಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಪ್ರತಿ ವರ್ಷವೂ ಚಕ್ಲಿ ಮತ್ತು ಲಟ್ಟಿಗೆ ಎಲ್ಲ ತೋರಿಸಿದ್ನಲ್ಲ, ಅದ್ರ ಜೊತೆಗೆ ಮೋದಕದ ಹಾರನೂ ಕೂಡ ಗಣಪತಿಗೆ ಕೊಡ್ತಾರೆ. ಅದಕ್ಕಾಗಿ ಇಲ್ಲಿ ಮೋದಕ ರೆಡಿ ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಈ ಥರ 9 ಅಥವಾ 5 ಎಲೆ ಹಾಕಿ ತೋರಣ ಮಾಡ್ತೀವಿ.
ನೆಕ್ಸ್ಟು ಊರೊಟ್ಟಿಯಿಂದ ಇಲ್ಲಿ ಮೈಕ್ ಹಾಕಿದ್ರು, ಹಾಡು ತುಂಬಾ ಚೆಂದಾಗಿ ಕೇಳಿಸ್ತಾ ಇತ್ತು. ಅದಕ್ಕಾಗಿ ನನ್ನ ಗಮನವಷ್ಟು ಆ ಕಡೆ ಫೋಕಸ್ ಆಗ್ತಾಯಿತ್ತು. ಅದಕ್ಕಾಗಿ ಒಂದು ಸ್ವಲ್ಪ ಹೊತ್ತು ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ಸಾಂಗ್ಸ್ ಕೇಳ್ತಾ ಇದೆ. ನೆಕ್ಸ್ಟು ಹಾಗೆ ಕರಿಗಡುಬು ಮತ್ತು ಮೋದಕಂಬನ ಮಾಡಲಿಕ್ಕೆ ತಯಾರು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ವಿ. ಈ ಥರ ಸಣ್ಣ ಬಿಲ್ಲೆಗಳನ್ನಾಗಿ ಮಾಡ್ಕೊತೀವಿ. ನೆಕ್ಸ್ಟು ಮೋದಕ ಇಲ್ಲಿ ಮಾಡಿಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್. ಈ ಥರ ಮಾಡಿಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಹಾರ ಮಾಡ್ಕೊತೀವಿ. ಹಾಡು ಎಷ್ಟು ಚೆಂದಾಗಿ ಕೇಳ್ತಿದೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟು ಕರಿಗಡುಬನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡ್ವಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೀವೆಲ್ಲ ಯಾವ ಟೈಪಲ್ಲಿ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಒಟ್ಟು 21 ಮೋದಕನ ಹಾರ ಆಗಿ ಮಾಡ್ತೀವಿ. ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ.